ಹರಪನಹಳ್ಳಿ MLA MP ಲತಾ ಮೇಡಮ್ ಅವರು ನಮ್ಮೊಂದಿಗೆ ಇದೀಗ ಫೋನದಲ್ಲಿದ್ದಾರೆ. ಅವರು ಪ್ರಯಾಗ್ರಾಜಲ್ಲಿ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ದು ಪುಣ್ಯಸ್ನಾನ ಎಲ್ಲ ಆಯ್ತಾ? ಎಷ್ಟು ಗಂಟೆಗೆ ಆಯ್ತು? ಅಲ್ಲಿಯ ಹೇಳಿ ಪುಣ್ಯಸ್ನಾನ ಇನ್ನೂ ಆಗಿಲ್ಲ. ಓಕೆ. ನಾವು ಇಲ್ಲಿ UP ಗವರ್ಮೆಂಟ್ ಟೆಂಟ್ ಸಿಟಿ ಅಂತ ಇದೆ, ಇದರಲ್ಲಿ ಪೆರಡ್ ಗ್ರೌಂಡ್ ಅಲ್ಲಿ. ಬಟ್ ಇಲ್ಲಿ ಪುಣ್ಯ ಸ್ನಾನಕ್ಕೆ ಹೋಗ್ಬೇಕಂದ್ರೆ ಇದು 1.5 to 2 kilometers ಇದೆ. ಈಗ ನಾವು ಬೆಳಗಿನ ಜಾವ 4 ಗಂಟೆ ಬಂದು ಮುಟ್ಟಿದ್ದೀವಿ. ಒಂದು ಅಬೌಟ್ 12 kilometers ನಡ್ಕೊಂಡು, 1-2 ಮೀಟರ್ ಸೈಕಲ್ ರಿಕ್ಷಾದಲ್ಲಿ, ಆಮೇಲೆ 3 kilometers ಬೈಕ್ ರೈಡ್, 2 kilometers ಅಂಡ್ ಕಾರ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಮಾರ್ನಿಂಗ್. ಈಗ ಅಲ್ಲಿ ನ್ಯೂಸ್ ನಾನು ಬೆಳಗ್ಗೆ ನೋಡಿದ್ದೆ, ಬಟ್ ಇನ್ನ ನಮ್ದು ಸ್ನಾನ ಆಗಿಲ್ಲ. ಈಗ ಹೋಗ್ತೀವಿ. ಈಗ ಇವತ್ತು ರಾತ್ರಿ ನೆನ್ನೆ ಕಾಲ್ ತುಳಿತ ಆಯ್ತು ಅಂತೆಲ್ಲ ಅದರ ಮಾಹಿತಿ ಬಂತ ನಿಮಗೆ? ಇಲ್ಲ, ನಮಗೆ ಯಾರಿಗೂ ಗೊತ್ತಾಗಿಲ್ಲ. ಮಾರ್ನಿಂಗ್ ನಾನು 7 o'clock ನ್ಯೂಸ್ ನೋಡಿದಾಗ ಗೊತ್ತಾಗಿತ್ತು. ಓಕೆ. ಈಗ ನಿಮ್ಮ ಸುತ್ತಮುತ್ತ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ಇದೆ? ಇಲ್ಲಿ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಏನಿದೆ, ಬಟ್ ಇಲ್ಲಿ ಕ್ರೌಡ್ ಇದೆ, ಇಲ್ಲ ಅಂತಲ್ಲ. ಬಟ್ ಈ ಟೆಂಟ್ ಸಿಟಿ ಒಳಗೆ ನಮ್ಗೇನು ಇಲ್ಲಿ ತೊಂದರೆ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಹಾಗೆ ನಿಮ್ಮ ಪುಣ್ಯ ಸ್ನಾನ ಕೂಡ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ ನೋಡಿ, ಈಗ ವ್ಯವಸ್ಥೆಗಳಾಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ. ಈಗ ಟೀಕೆ ಟಿಪ್ಪಣಿ ಮಾಡೋರೆಲ್ಲ ಬರ್ತಾರೆ. ಈಗ ಟೀಕೆ ಟಿಪ್ಪಣಿ ಮಾಡೋರೆಲ್ಲ ಬರ್ತಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಒಂದು 3 ವರ್ಷದ ಹಿಂದಿನ ಅಂದ್ರೆ ಹೆಂಗಿರ್ಬೇಕು ಈ ಸಂದರ್ಭದಲ್ಲಿ ನಾವು ಅಂತ ಅನ್ನೋದಕ್ಕೆ ನಿಮಗೆ ಗುಲಾಂ ನಬಿ ಆಜಾದ್ ಗೊತ್ತಿರ್ಬೋದು. ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ರು, ಕೇಂದ್ರದಲ್ಲೂ ಕೂಡ ಇದ್ರು, ಆಮೇಲೆ ಕಾಂಗ್ರೆಸ್ ಬಿಟ್ಟು ಹೋದ್ರು. ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ತಾರೆ. ಜಮ್ಮು ಕಾಶ್ಮೀರ ಟೂರ್ಗೆ ಹೋಗಿರ್ತಾರೆ ಗುಜರಾತ್ನ ಅನೇಕ ಪ್ರವಾಸಿಗರು. ಅವ್ರ ಮೇಲೆ ಟೆರರಿಸ್ಟ್ಗಳ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗ್ಬಿಟ್ಟು 8 ಜನ ಸತ್ತೋಗ್ಬಿಡ್ತಾರೆ. 8 ಜನ ಸತ್ತೋದಾಗ ಗುಲಾಂ ನಬಿ ಆಜಾದ್ ಅವರು ಫೋನ್ ಮಾಡ್ತಾರೆ. ಯಾರಿಗೆ? ನರೇಂದ್ರ ಮೋದಿ ಅವರು. ಇಬ್ರು ಚೀಫ್ ಮಿನಿಸ್ಟರ್. ನರೇಂದ್ರ ಮೋದಿ ಹೇಳ್ತಾರೆ, ಅವ್ರು ಫೋನ್ ಮಾಡ್ತಾರೆ ಕೇವಲ ಇನ್ಫಾರ್ಮೇಶನ್ ಕೊಡೋದಕ್ಕಲ್ಲ, ಅವರು ಫೋನ್ ಮಾಡ್ತಾ 8 ಜನ ಸತ್ತೋಗ್ಬಿಟ್ರು ಗುಜರಾತಿನ ನಮ್ಮ ಇವರು ಅಂತ ಅಂದ್ಬಿಟ್ಟು ಅಳ್ತಾ ಇದ್ದಾರೆ. ಯಾವ ಜಮ್ಮು ಕಾಶ್ಮೀರ, ಯಾವ ಗುಜರಾತ್? ಆಯ್ತಾ? ಹತ್ಬಿಟ್ಟು ಫೋನ್ ಇಟ್ಬಿಟ್ರಂತೆ. ನರೇಂದ್ರ ಮೋದಿ ಅವರು ತಕ್ಷಣವೇ ಆಗ ಡಿಫೆನ್ಸ್ ಮಿನಿಸ್ಟರ್ ಪ್ರಣವ್ ಮುಖರ್ಜಿ ಇದ್ರಂತೆ. ನಿಮಗೆ ವಿಡಿಯೋ ಸಿಗುತ್ತೆ, PM ಆನ್ ಏನು ಅಲ್ಲ ಗುಲಾಂ ನಬಿ ಆಜಾದ್ ಅಂತ ಹಾಕಿದ್ರೆ ನಿಮ್ಗೆ ಸಿಗುತ್ತೆ, ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ತಕ್ಷಣ ಫೋನ್ ಇಟ್ಬಿಟ್ಟು ಪ್ರಣವ್ ಮುಖರ್ಜಿ ಅವರಿಗೆ ಫೋನ್ ಮಾಡಿದ್ರಂತೆ ರಾತ್ರಿ ಹೊತ್ತಲ್ಲಿ. ನನಗೆ ಏರ್ಫೋರ್ಸ್ದು ಇದು ಬೇಕು, ಡೆಡ್ ಬಾಡಿಗಳನ್ನ ತಗೊಂಬರೋದಕ್ಕೆ ಅಂತೇಳಿ. ಪ್ರಣವ್ ಮುಖರ್ಜಿ ನೋಡಿ, ಕಾಂಗ್ರೆಸ್ ಮ್ಯಾನ್. ಆಯ್ತಾ? ಅವರು ಇಲ್ಲ, ನಾನು ತಕ್ಷಣ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ರಾತ್ರಿ ಹೇಳ್ಬಿಟ್ರಂತೆ. ಸೊ ರಾತ್ರಿ 2 ಗಂಟೆ 3 ಗಂಟೆ ವ್ಯವಸ್ಥೆ ಏನೋ ರೆಡಿ ಆಯ್ತಂತೆ, ಏನು ವಿಮಾನ ರೆಡಿ ಆಯ್ತಂತೆ. ಗುಲಾಂ ನಬಿ ಆಜಾದ್ ಅವರಿಂದ ಇನ್ನೊಂದು ಫೋನ್ ಕಾಲ್ ಬಂತಂತೆ ರಾತ್ರಿ ಹೊತ್ತಲ್ಲಿ. ಯಾರಿಗೆ? ನರೇಂದ್ರ ಮೋದಿ ಅವರು ಬಂದು ಅದೇ ಆಗ ಗುಲಾಂ ನಬಿ ಆಜಾದ್ ಏರ್ಪೋರ್ಟ್ ಅಲ್ಲಿ ಇದಾರಂತೆ, ಶ್ರೀನಗರ ಜಮ್ಮು ಏರ್ಪೋರ್ಟ್ ಸಮಥಿಂಗ್. ಅಲ್ಲಿ ಆ ಡೆಡ್ ಬಾಡಿಗಳನ್ನ ಏರ್ಫೋರ್ಸ್ ವಿಮಾನದಲ್ಲಿ ಹತ್ತಿಸಿ, ಅಂದ್ರೆ ಇಡಿಸಿ, ಅಲ್ಲಿಂದ ಫೋನ್ ಮಾಡಿ ಹೇಳಿದ್ರು. ಆಗಲೂ ಅವರು ಸಂತಾಪ ಸೂಚನೆ ಮಾಡಿದ್ರು ಅಂತ. ಆಗ ಅದನ್ನು ಅಳ್ತಾ ಹೇಳ್ತಾರೆ ನರೇಂದ್ರ ಮೋದಿ ಅವರು, ಗುಲಾಂ ನಬಿ ಆಜಾದ್ ನನ್ನ ರಾಜ್ಯದ ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ, ಆದರೆ ಅದನ್ನು ಒಬ್ಬ CM ಥರ ಇನ್ಫಾರ್ಮ್ ಮಾಡ್ಬೋದು, ನೋಡಿ ಕಳಿಸಿದ್ದೀನಿ ಅಂತೇಳಿ ಅವರು ಅಳ್ತಾ ಇದ್ರು. ನಾವು ಹೇಳೋದೇನು ಗೊತ್ತಾ, ಇಂಥ ಸಂದರ್ಭಗಳು ಬಂದಾಗ ಅದು ಯಾವುದಾಗಲಿ ಕಾಂಗ್ರೆಸ್, ಆಮೇಲೆ ಎಲ್ಲರೂ ಇದು ಏನು ಉಳಿದವ್ರು ಮಾಡ್ತಾರಂತಲ್ಲ, ಕಾಂಗ್ರೆಸ್ ಫೇಲ್ಯೂರ್ ಆದಾಗ BJPದು ಇದೇ ಕತೆ. ನೋಡಿದ್ರಾ ಅಂತ. BJP ಫೇಲ್ಯೂರ್ ಆದಾಗ ಕಾಂಗ್ರೆಸ್ ಇದೇ ಕತೆ. ನಾನು ಹೇಳೋದು ಹಂಗಲ್ಲ. ಸಮಯ ಬಂದಾಗ ಒಗ್ಗೂಡ್ಬೇಕು. ಪಾಂಡವರು ಮತ್ತು ಕೌರವರು ಅವರು ಕಿತ್ತಾಡ್ಕೊಂಡ್ರು. ಇಲ್ಲಿ ಯಾರು ಪಾಂಡವರು ಯಾರು ಕೌರವರು ಹಿಂಗೆಲ್ಲ ಹೋಗ್ಬಿಡ್ತಾರ. ಆದ್ರೆ ಈ ಪಾಂಡವರು ಮತ್ತು ಕೌರವರಿಗೆ 3ನೇ ಯಾರೋ ಒಬ್ಬ ರಾಜ ಬಂದು ಅಟ್ಯಾಕ್ ಮಾಡಿದಾಗ ಅವ್ರ ಜೊತೆಯಾಗಿ ಯುದ್ಧ ಮಾಡಿ ಗೆಲ್ತಾ ಇದ್ರಂತೆ. ಅದಕ್ಕೊಂದು ಗಾದೆ ಮಾತಿದೆ, ಒಡೆದ ಹಾಲನ್ನು ಹೊರಗೆ ಚೆಲ್ಬೇಡಿ ಅಂತ. ಏನೋ ಗಲಾಟೆ ಆಗಿದೆ ಅಂತ ಲೆಕ್ಕ, ಒಳಗೆ ಚೆಂದ್ಕೋಬೇಡಿ, ನೀವೇ ಅಂದ್ಕೋಬೇಡಿ ಅಂತ. ಸಿ, ಆಲ್ ಈಸ್ ಫ್ಯಾಮಿಲಿ. ಭಾರತ ಅನ್ನೋದು ಫ್ಯಾಮಿಲಿ. ಅದನ್ನು ನಾವು ಯಾವಾಗ ಗಮನ ಮಾಡ್ಕೋತೀವಿ? ವೆರಿ ಈಸಿ ಎಕ್ಸಾಂಪಲ್, IPL ಮ್ಯಾಚು.
ಹೌದು. ನಮಗೆ RCB ಗೆಲ್ಬೇಕು ಅಂತಿರತ್ತಲ್ವಾ, ಇದು ಸೋಲ್ಬೇಕು ಅಂತಿರತ್ತಲ್ವಾ, ಯಾವುದು ಇದು ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ಬೇಕು ಅಂತಿರತ್ತಲ್ವಾ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಕ್ಯಾಪ್ಟನ್ ಯಾರು ಇರ್ತಾರೆ? ಮಹೇಂದ್ರ ಸಿಂಗ್ ಧೋನಿ ಇರ್ತಾರೆ. ಮಹೇಂದ್ರ ಸಿಂಗ್ ಧೋನಿ ನಾಳೆ ಇಂಡಿಯನ್ ಕ್ಯಾಪ್ಟನ್ ಆದಾಗ ಅವ್ರು ಗೆಲ್ಬೇಕು ಅಂತಿರುತ್ತೆ. ಆಗ ಇಂಡಿಯಾ ಆಗತ್ತೆ, ಇಂಡಿಯಾನೇ ಗೆಲ್ಬೇಕು ಅಂತ. ನಮಗೆ ನಮ್ಮ 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 ಪಕ್ಷಗಳ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಊರಿನ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಎಲ್ಲ ಪ್ರೀತಿ ಇರಬೇಕು. ನಮ್ಮ ಆಹಾರದ ಬಗ್ಗೆ, ನಿಮಗೆ ಬಾಗಲಕೋಟೆ ಬಗ್ಗೆ ವಿಪರೀತ ಪ್ರೀತಿ ಇರಬೇಕು, ನನಗೆ ದಕ್ಷಿಣ ಕನ್ನಡದ ಬಗ್ಗೆ ಇರಬೇಕು, ನನಗೆ ತುಳು ಭಾಷೆಯ ಬಗ್ಗೆ ಇರಬೇಕು, ಆಮೇಲೆ ಕನ್ನಡ ಭಾಷೆ ಬಗ್ಗೆ. ಭಾರತ ಅಂತ ಬಂದಾಗ ಭಾರತದ ಬಗ್ಗೆ ಇರಬೇಕು. ಅದಕ್ಕೆ ಹೇಳೋದು ನೇಷನ್ ಫಸ್ಟ್. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ, ರಾಜಕಾರಣಿಗಳು ಟೀಕೆ ಮಾಡಬೇಕು, ಟೀಕೆ ಮಾಡಬಾರ್ದು ಅಂತಲ್ಲ, ಅದರ ಜೊತೆಗೆ ಸಪೋರ್ಟು ಮಾಡಬೇಕು. ಈ ಹಿಂದೆ ಇಂಥದೇ ಒಂದು ದಿಗ್ಗಿರಾಜ ಅಂತ ದಿಗ್ವಿಜಯ್ ಸಿಂಗ್ ಒಮ್ಮೆ ಟೀಕೆ ಮಾಡ್ತಾರೆ, ಯಾರನ್ನ? ನರೇಂದ್ರ ಮೋದಿ ಅವ್ರನ್ನ ಒಂದು ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ. ಹಿಂಗೆಲ್ಲ ಆಯಿತು, ಗೋಧ್ರಾ ಹತ್ಯಾಕಾಂಡ ಆಯಿತು ಅಂತೇಳಿ. ಆಗ ನರೇಂದ್ರ ಮೋದಿ ನಾನು ಇಲ್ಲಿ ತನಕ ಹೇಳಿಲ್ಲ, ಈಗ ಹೇಳ್ಬಿಡ್ತೀನಿ, ಯಾವುದಾದ್ರೂ ಒಂದು ರಾಜ್ಯಕ್ಕೆ ತೊಂದರೆ ಆದಾಗ ಪಕ್ಕದ ರಾಜ್ಯದಿಂದ ಪೊಲೀಸರನ್ನ ಕಳಿಸೋದು ವಾಡಿಕೆ. ನಾನು 3 ಕಾಂಗ್ರೆಸ್ ರಾಜ್ಯಗಳಿಗೆ ಫೋನ್ ಮಾಡಿ ಕೇಳಿದ್ದೆ, ದಿಗ್ವಿಜಯ್ ಸಿಂಗ್ ಕೂಡ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಪೊಲೀಸ್ ಕಳಿಸಿಲ್ಲ ಅಂತ ಹೇಳಿ ಒಂಥರ ಕಪಾಳ ಕೂಡ ಹೆಂಗೆ ಹೇಳ್ಬಿಟ್ಟು, ಅದು ಕೂಡ ಈಗಲೂ ಇದೆ. ಓಕೆ, ನೆಕ್ಸ್ಟ್. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಯಾವುದೇ ವದಂತಿಗೆ ಭಕ್ತರು ಕಿವಿಗೊಡಬೇಡಿ. ಕುಂಭಮೇಳದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಎಲ್ಲವೂ ಕೂಡ ಹತೋಟಿಗೆ ಬಂದಿದೆ. ಲಕ್ನೋದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಇಂಥದೊಂದು ಸಂದೇಶ ಕೊಟ್ಟಿದ್ದಾರೆ. ಈಗ ತಾನೇ ಮಾತಾಡಿದ್ರು ಅವರು. ಯಾವುದೇ ವದಂತಿಗೆ ಭಕ್ತರು ಕಿವಿಗೊಡಬೇಡಿ, ಆತಂಕ ಪಡಬೇಡಿ, ಪರಿಸ್ಥಿತಿ ತಿಳಿಯಾಗಿದೆ. ಸ್ವಲ್ಪ ಸಮಯದ ನಂತರ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಆರಂಭ ಆಗುತ್ತೆ. ಆದ್ರೆ ಅಷ್ಟೂ ಜನ ಭಕ್ತರು ಕೂಡ ಅದೇ ಸಂಗಮದ ಘಾಟ್ಗೆ ಬರಬೇಡಿ, ನಿಮ್ಮ ಹತ್ತಿರದ ಘಾಟಲ್ಲೇ ಪುಣ್ಯ ಸ್ನಾನ ಮಾಡಿ ಅನ್ನುವಂತಹ ವಿಚಾರವನ್ನ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು. ಆರಂಭದಲ್ಲೇ ಹೇಳಿದ್ವಿ, ಸರ್ಕಾರ ಏನೇ ನಿರ್ಧಾರಗಳನ್ನ ಕೈಗೊಂಡ್ರು ಕೂಡ ಅದಕ್ಕೆ ಕೈ ಜೋಡಿಸಬೇಕಾದಂತ ಜವಾಬ್ದಾರಿ ಭಕ್ತಾದಿಗಳದ್ದು. ಯಾರೇ ಹೋದ್ರೂ ಕೂಡ ಆ ನಿಯಮಗಳನ್ನ ಪಾಲನೆ ಮಾಡಿ ಅಂತ. ಇಲ್ಲ ಸಂಗಮ ಘಾಟ್ಗೆ ಹೋಗ್ಬೇಕು, ಅಲ್ಲೇ ನುಗ್ಗೋಣ, ಅಲ್ಲೇ ಪುಣ್ಯ ಸ್ನಾನ ಮಾಡೋಣ ಅಂತ ಅಲ್ಲ. ಹಾಗಾದ್ರೆ ಅಲ್ಲಿ ಪರಿಸ್ಥಿತಿ ಸರಿ ಆಗಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. 10 ರಿಂದ 15 ಕಿಲೋಮೀಟರ್ ಎಷ್ಟೇ ದೂರದಲ್ಲಿದ್ರೂ ಕೂಡ ನಿಮ್ಮ ಹತ್ತಿರದ ಘಾಟಿಗೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಳ್ಳಿ ಅಂತ. 2 ದೃಶ್ಯ ನೋಡ್ತಾ ಇದ್ದೀರಿ. ಒಂದ್ ಕಡೆ ನಿರಂತರವಾಗಿ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಗಾಳುಗಳನ್ನ ತ್ವರಿತಗತಿಯಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಈ ಕ್ಷಣಕ್ಕೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಸತತ ಪ್ರಯತ್ನ ಸ್ಥಳದಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣೋದಕ್ಕೆ ಸಿಗ್ತಾ ಇದೆ. ಲೈವ್ ದೃಶ್ಯಗಳು ಕುಂಭಮೇಳದಿಂದ ಈಗಲೂ ನೋಡಿ ಪರಿಸ್ಥಿತಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮೋಸ್ಟ್ಲಿ ಕೆಲ ಕ್ಷಣಗಳಲ್ಲೇ ಸೇನಾ ಸಿಬ್ಬಂದಿ ಕೂಡ ಅಲ್ಲಿ ಆಗಮಿಸುವ ಸಾಧ್ಯತೆ ಕಾರಣ ರಾಜನಾಥ್ ಸಿಂಗ್ ಅವರು ಹೇಳಿರೋ ಪ್ರಕಾರ ಅವರಿಂದಲೂ ಕೂಡ ಪರಿಸ್ಥಿತಿಯನ್ನ ಹತೋಟಿಗೆ ತರುವಲ್ಲಿ ಸಹಾಯ ಮಾಡಿಸ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ಸೊ ಆ ಕೆಲಸಗಳು ಕೂಡ ಆಗಬಹುದು ಅನ್ನುವಂತ ನಿರೀಕ್ಷೆ. ಸದ್ಯ ಭದ್ರತಾ ಸಿಬ್ಬಂದಿ ಸ್ಥಳದಲ್ಲಿ ಬೀಡು ಬಿಡೋ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಸುತ್ತಲೂ ಸಂಗಮ ಘಾಟ್ನ ಸುತ್ತಲೂ ಕೂಡ ಅಲ್ಲಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿ ಅಲ್ಲಿ ಎಲ್ಲವನ್ನ ಕೂಡ ಕ್ಲೋಸ್ ಮಾಡಲಾಗಿದೆ, ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಅಂತ. ಇದೇ ರೀತಿ ಪರಿಸ್ಥಿತಿ ನಿನ್ನೆಯೂ ಕೂಡ ಇತ್ತು. ಬ್ಯಾರಿಕೇಡ್ ಗಳನ್ನ ಹಾಕಿದ್ರು, ಅದನ್ನ ನುಗ್ಗಿ ಒಳಗಡೆ ಬಂದ್ರು ಜನ. ಹಾಗಾಗಿ ಅವ್ರನ್ನ ನಿಭಾಯಿಸೋದಕ್ಕಾಗ್ಲಿಲ್ಲ, ಕಾಲ್ ತುಳಿತ ಉಂಟಾಗಿದೆ ಅಂತ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮಾಹಿತಿ ಕೊಟ್ಟರು, ಯಾಕಾಗಿ ಇಂಥದ್ದೊಂದು ಘಟನೆ ಆಯ್ತು ಅಂತ. ಅವಸರದಲ್ಲಿ, ಆತಂಕದಲ್ಲಿ ಜನ ಈ ಬ್ಯಾರಿಕೇಡ್ ತಳ್ಳಿ ಮುಂದೆ ಹೋಗಿದ್ದೇ ಅವಘಡಕ್ಕೆ ಕಾರಣ. ಈಗಲೂ ಕೂಡ ಮತ್ತೆ ಆ ರೀತಿ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಭದ್ರತಾ ಸಿಬ್ಬಂದಿ ಮುಂದಾಗಿರುವ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ, ಬಂದಂತಹ ಭಕ್ತಾದಿಗಳಿಗೆ ಇನ್ನೇನು ಸಮಸ್ಯೆ ಆಗಬಾರದು ಅಂತ. 10 ಗಂಟೆ ಪುಣ್ಯ ಸ್ನಾನ ಆರಂಭ ಆಗಬೇಕಾಗಿತ್ತು, ಮತ್ತೊಂದು ಗಂಟೆಗಳ ಕಾಲ ಈಗ ತಡವಾಗಿ ಪುಣ್ಯ ಸ್ನಾನ ಆರಂಭ ಆಗುತ್ತೆ. ಹಾಗಾಗಿ ಸೆಕ್ಯೂರಿಟಿ ಟೈಟ್ ಆಗ್ತಾ ಇದೆ, ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಜನರನ್ನ ಆ ರೀತಿ ಕಂಟ್ರೋಲ್ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ. ಆಮೇಲೆ ಈಗ ಅಲ್ಲಿ 7 ಕೋಟಿ ಜನ ಇದ್ದಾರೆ, 10 ಕೋಟಿ ಸರಿ, 10 ಕೋಟಿ ಇದ್ರು, ಅದರಲ್ಲಿ 3 ಕೋಟಿ ವಾಪಸ್ ಹೋಗ್ತಾ ಇದ್ದಾರೆ. ಅದನ್ನ ಅವರು ಹೇಳಿದ್ರು. ಈಗ 360 ಟ್ರೈನ್ ಆಲ್ ಓವರ್ ಇಂಡಿಯಾದಿಂದ ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ಗುಡ್ ಡಿಸಿಷನ್, ಇದು ಒಳ್ಳೆ ಡಿಸಿಷನ್. ಅಂದ್ರೆ 360 ಟ್ರೈನ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾದಿಂದ. ಹಾಗಾಗಿ ಜನ ಜಾಸ್ತಿ ಬರಲ್ಲ ಅಲ್ಲಿಗೆ. ಈಗ ಇದ್ದವರು ಹೋಗ್ತಾ ಇದ್ದಾರೆ, ಇದ್ದವರು ಹೋಗೋದಕ್ಕೆ ಅವಕಾಶ ಇದೆ. 10 ಕೋಟಿಯಲ್ಲಿ 3 ಕೋಟಿ ವಾಪಸ್ ಹೋಗ್ತಾ ಇದ್ದಾರೆ, ಟ್ರೈನ್ ಇದೆ ಅವರಿಗೆ. ಈಗ ಇನ್ನೊಂದು 3 ಕೋಟಿ ಹೋಗ್ಬಿಟ್ರೆ
ಎಕ್ದಮ್ ಕ್ಲಿಯರ್ ಆಗುತ್ತೆ. ಒಂದು 2 ದಿವಸ ಸ್ವಲ್ಪ ಇದಿರುತ್ತೆ, ಎಲ್ಲ ಪೊಲೀಸ್ ಅಲರ್ಟ್ ಮತ್ತೊಂದು ಎಲ್ಲೋ ಇದೆ. ಸೊ ಹಾಗಾಗಿ ಇದು ನೇರ ದೃಶ್ಯಾವಳಿಗಳು, ಲೈವ್ ವಿಜುವಲ್ಸ್. ಸಣ್ಣ ಪುಟ್ಟ ಕಿರಿಕಿರಿ ಆಗಿದೆ, ಇಲ್ಲ ಅಂತಲ್ಲ, ಅದನ್ನು ಸರಿ ಮಾಡ್ಕೋತೀವಿ ನಾವು ಎಲ್ಲೇ ಆಗಲಿ. ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟವರಿಗೆ ಮಾತ್ರ ಟೀಕೆ ಮಾಡುವ ರೈಟ್ಸ್. ಕುಂಭಮೇಳಕ್ಕೆ ಒಳ್ಳೇದಾಗಲಿ ಅಂತ ಟ್ವೀಟ್ ಮಾಡಿದ್ದವರು ಮಾತ್ರ ಕುಂಭಮೇಳದಲ್ಲಿ ಈ ರೀತಿ ಆಗಬಾರ್ದಿತ್ತು, ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿತ್ತು ಅಂತ ಹೇಳೋದಕ್ಕೆ ಒಂದು ನೈತಿಕತೆ ಇರುತ್ತೆ. ಮಧ್ಯರಾತ್ರಿ 2 ಗಂಟೆಗೆ ಆಯ್ತಂತೆ ಇದು. ಯಾಕಂದ್ರೆ ಅಲ್ಲಿ ಸಾಧು ಸಂತರು, ಅಖಾಡ ಮತ್ತೊಂದು ಮಗದೊಂದು ತುಂಬಾ ಬಂದಿರ್ತಾರೆ. ಈಗ ಅದರ ಪಕ್ಕದಲ್ಲೇ 15 ಘಾಟ್ ರೆಡಿ ಮಾಡಿದ್ದಾರೆ, ಅಲ್ಲೂ ಸ್ನಾನ ಮಾಡ್ಕೋಬಹುದು.